ಬಂಧುಗಳೇ ನಮಸ್ಕಾರ. ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬೀದರ್ ನಗರದಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಮರವೊಂದು ಬಿದ್ದು ಅವಾಂತರ ಸೃಷ್ಟಿ ಮಾಡಿದೆ. ಬೀದರ್ ನಗರದ ಕೆವಿ ರಸ್ತೆಯಲ್ಲಿರುವಂತಹ ರಾಘವೇಂದ್ರ ಮಠದ ಮುಂಭಾಗದಲ್ಲಿರುವಂತಹ ಬೃಹತ್ ಒಂದು ಮರ ಮಳೆಗೆ ಬಿದ್ದು ಕೆಳಗೆ ನಿಂತಿರ್ತಕ್ಕಂಥ ವಾಹನಗಳು ಕೂಡ ಜಖಮಾಗಿದ್ದಾವೆ ಎಂತಕ್ಕಂಥ ಮಾಹಿತಿ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಸುರಿದಿರುವಂಥ ಧಾರಾಕಾರ ಮಳೆಗೆ ಕೆಬಿ ರಸ್ತೆಯಲ್ಲಿರುವಂತಹ ರಾಘವೇಂದ್ರ ಮಠದ ಮುಂಭಾಗದಲ್ಲಿ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಮರ ಏನೋ ಉರುಳಿ ಬಿದ್ದಿದೆ, ಆದರೆ ಯಾರಿಗೂ ಕೂಡ ಜೀವ ಅಪಾಯ ಆಗಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದರೆ ಒಂದಿಷ್ಟು ಗಂಟೆಗಳ ಕಾಲ ಸುರಿದಿರ್ತಕ್ಕಂಥ ಈ ಒಂದು ಧಾರಾಕಾರ ಮಳೆಗೆ ಬೃಹತ್ ಒಂದು ಮರ ಉರುಳಿ ಬಿದ್ದಿದೆ. ಈ ಮರದ ಕೆಳಗಡೆ ನಿಂತಿರ್ತಕ್ಕಂಥ ವಾಹನಗಳು ಕೂಡ ಒಂದಿಷ್ಟು ಜಖಮಾಗಿದ್ದಾವೆ ಅಂತಕ್ಕಂಥ ಸುದ್ದಿ ನಿಮಗೆ ನಾವು ತಲುಪಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತು ಸುರಿದಿರುವಂತಹ ಧಾರಾಕಾರ ಮಳೆಗೆ ಒಂದು ಕಡೆಯಿಂದ ಭಾಳಷ್ಟು ಜನ ಒಂದಿಷ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ, ಇನ್ನೊಂದಿಷ್ಟು ಜನ ಇಲ್ಲಿ ಭಾಳಷ್ಟು ತೊಂದರೆ ಪರಿಪಾಠಗಳನ್ನು ಆಲಿಸಲೇಬೇಕಾದಂಥ ಪರಿಸ್ಥಿತಿ ಕೂಡ ಇಲ್ಲಿ ಎದುರಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದರೆ ಇಲ್ಲಿ ಸಾವಿರಾರು ಜನ ದಿನನಿತ್ಯ ಓಡಾಡ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಮಳೆ ಬರೋ ಕಾರಣಕ್ಕಾಗಿ ಈ ರಸ್ತೆ ಮೇಲೆ ಯಾರೂ ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಜೀವಗಳನ್ನು ಕೂಡ ಹೋದರೆ ಹೋಗೋದಿತ್ತು ಅಂಥ ಪರಿಸ್ಥಿತಿ ಕೂಡ ಇಲ್ಲಿ ಆಗ್ತಿತ್ತು. ಅದೇ ಅನಾಹುತಗಳನ್ನು ತಪ್ಪೋಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಿಮಗೆ ಹೇಳಲೇಬೇಕಾಗಿದೆ. ನೀವು ನೋಡ್ತಾ ಇರಲ್ಲ, ಬೃಹತ್ ಒಂದು ಮರ ಒಂದು ಉರುಳಿ ಬಿದ್ದಿದೆ. ಅದರ ಮೇಲೆ ಅನೇಕ ವಾಹನಗಳು ಕೂಡ ಜಖಮಾಗಿದ್ದಾವೆ, ಒಂದಿಷ್ಟು ಸಣ್ಣ ಪುಟ್ಟದಾಗಿ. ಅದರ ಕೆಲವೊಂದು ಮೇಜರಾಗಿ ಒಂದಿಷ್ಟು ಕಾರುಗಳನ್ನು ಇಲ್ಲಿ ಜಖಮಾಗಿರ್ತಕ್ಕಂಥ ಸುದ್ದಿ ನಿಮಗೆ ನಾವು ತಲುಪಿಸ್ತಾ ಇದ್ದೀವಿ. ಬನ್ನಿ, ನೀವೆಲ್ಲ ನೋಡ್ತಾ ಇದ್ದೀರಿ ಮನೆಯಲ್ಲೇ ಕೂತ್ಕೊಂಡು. ಹೀಗಾಗಿ ಈ ಒಂದು ಸುದ್ದಿ ನಿಮಗೆ ತಲುಪಿಸುವಂಥ ಮಟ್ಟಕ್ಕೆ ನಾರಾಜ್ ಎಕ್ಸ್‌ಪ್ರೆಸ್ ಒಂದಿಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮಗೆ ತಲುಪ್ತಾ ಇದೆ. ಬೀದರ್ ನಗರದ ಕೆವಿ ರಸ್ತೆಯಲ್ಲಿರುವಂಥ ರಾಘವೇಂದ್ರ ಮಠದ ಮುಂಭಾಗದಲ್ಲಿರ್ತಕ್ಕಂಥ ಬೃಹತ್ ಒಂದು ಮರ ಮುರಿದು ಬಿದ್ದಿದೆ. ಯಾವುದೇ ಗಾಡಿಯಲ್ಲಿ ಅಥವಾ ಯಾವುದೇ ವಾಹನದಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ವಾಹನದ ಮೇಲೆ ಮರ ಬಿದ್ದಿದೆ. ಹೀಗಾಗಿ ಒಂದಿಷ್ಟು ಕಾರುಗಳು ಕೂಡ ಜಖಮಾಗಿದ್ದಾವೆ ಅಂತಕ್ಕಂಥ ಮಾತನ್ನು ನಿಮಗೆ ನಾವು ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಏನೋ ಒಂದು ಅನಾಹುತಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಇಲ್ಲಿ ತೊಂದರೆಗೀಡಾಗ್ತಾಯಿದ್ರು. ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಇವತ್ತು ಮಳೆ ಬರೋ ಕಾರಣಕ್ಕಾಗಿ ಜನ ಓಡಾಡಲಿಲ್ಲ. ಹಾಗಾಗಿ ಒಂದಿಷ್ಟು ಸಮಸ್ಯೆ ಕೂಡ ಇಲ್ಲಿ ಆಗಲಿಲ್ಲ. ಒಂದಿಷ್ಟು ಏನೋ ಬೈಕ್ಗಳು ಮಾತ್ರ ಹಾಳಾಗಿದ್ದಾವೆ ಅಂತಕ್ಕಂಥ ಮಾತನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕಂದರೆ ಮಳೆಗಳು ಬರುವಾಗ ಯಾರೂ ಕೂಡ ಈ ಒಂದು ಯಾವುದೋ ಒಂದು ಗಿಡದ ಕೆಳಗಡೆ ನಿಲ್ಲೋದು ತಪ್ಪಾಗುತ್ತದೆ. ಯಾರು ಕೂಡ ತಮ್ಮ ಬೈಕ್ಗಳಾಗಲಿ ಕಾರುಗಳಾಗಲಿ ನಿಲ್ಲಿಸಬಾರ್ದು. ಮತ್ತು ಮರಗಿಡಗಳು ಬಂದಾಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಅಥವಾ ಜಿಲ್ಲೆಯ ಹವಾಮಾನ ಇಲಾಖೆ ಅಧಿಕಾರಿಗಳಾಗಲಿ ಅನೇಕ ರೀತಿಗಳಿಂದ ಮಾಹಿತಿ ಕೂಡ ತಲುಪ್ತಾ ಇದ್ದಾರೆ. ಆದರೆ ನಾವು ಕೂಡ ಒಂದಿಷ್ಟು ನಿಷ್ಕಾಳಜಿ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಈ ಒಂದು ರಸ್ತೆ ಮೇಲೆ ಬೃಹತ್ ಆಕಾರದ ಮರ ಬಿದ್ದಿದ್ದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿತ್ತು. ಇಲ್ಲಾಂದರೆ ಅನೇಕ ಪರಿಸ್ಥಿತಿ ಕೂಡ ಹಾಳಾಗ್ತಾಯಿತ್ತು. ಇಲ್ಲಿ ಅನೇಕ ಜನ ರಸ್ತೆ ಮೇಲೆ ಓಡಾಡ್ತಾಯಿದ್ರು ಅಂಥ ಪರಿಸ್ಥಿತಿ ಕೂಡ ಇವತ್ತು ಬರಲಿಲ್ಲ. ಆದರೆ ಭಗವಂತ ಎಲ್ಲೋ ನಮ್ಮ ಕಡೆ ಇದ್ದಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಮಳೆ ಅವಾಂತರಕ್ಕೆ ಜನ ಒಂದು ಕಡೆಯಿಂದ ಖುಷಿಪಟ್ಟರೆ ಇನ್ನೊಂದು ಕಡೆಯಿಂದ ತತ್ತರಿಸಿ ಹೋಗಿದ್ದಾರೆ ಅಂತ ಮಾತನ್ನು ಕೂಡ ಇಲ್ಲಿ ಹೇಳಬೇಕಾಗಿದೆ. ಬಂಧುಗಳೇ, ಬನ್ನಿ ಆ ಸುದ್ದಿಗತ್ತ ಒಂದಿಷ್ಟು ನಾವು ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾಯಿದ್ದೀವಿ, ನೋಡ್ಕೊಂಡು ಬರೋಣ. ಹಾಗಾದರೆ ಇನ್ನೂ ಅನೇಕ ಜನ ಬೀದರ್ ಜಿಲ್ಲೆಯಲ್ಲಿ ಕೂಡ ಎಲ್ಲ ರಸ್ತೆಗಳು ಕೂಡ ಮುಚ್ಚಿ ಹೋಗಿದ್ದಾವೆ. ಈ ಒಂದು ತಾಸು ಬಿದ್ದಂಥ ಮಳೆಗೆ ಎಲ್ಲ ರಸ್ತೆಗಳು ಕೂಡ ಒಂದಿಷ್ಟು ಜಲಾವೃತಗೊಂಡಂಗೆ ಇಲ್ಲಿ ಆಗಿದ್ದಾವೆ ಅಂತಕ್ಕಂಥ ಮಾತನ್ನು ನಿಮಗೆ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಬನ್ನಿ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ.